ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಪ್ರತಿ ಕಾಲು ಅಟೆಂಡ್ ಮಾಡ್ಬೇಕಂದ್ರೂ ಕೂಡನೂನು ಈ ಕಾಲಲ್ಲಿ ಏನು ಕ್ವೆಷನ್ ರೈಸ್ ಆಗುತ್ತೆ ಅನ್ನೋದೇನೆ ಒಂದು ಕುತೂಹಲ ಕಾಡ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂನು ಈ ಖಾತ, ಈ ಸ್ವತ್ತು, ಈ ಖಾತ, ಈ ಸ್ವತ್ತು ಅನ್ನೋ ಒಂಥರ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನತೆ ಏನಿದ್ದಾರೆ, ಅದರಲ್ಲಿ ಸುಮಾರು 4ನೇ ಒಂದು ಪಟ್ಟು ಜನ ಈ ಖಾತ, ಈ ಸ್ವತ್ತು ಅನ್ನೋ ಒಂದು ಟೆನ್ಷನ್ನಲ್ಲೇನೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅಂತೂ ಯಾವುದೇ ಕಾರಣಕ್ಕೂ ಕೂಡನೂನು ಅದನ್ನ ಅರ್ಥಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಬಡವರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳ ಒಂದು ನೋವನ್ನ ಅವರು ಅರ್ಥಕೊಳ್ತಾ ಇಲ್ಲ. ಇದೊಂದೇನೆ ನೋವಿನ ಸಂಗತಿ. ಫ್ರೆಂಡ್ಸ್, ಇವರಿಗೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದೊಂದು ಹೊಸ ಹೊಸ ಕಾನ್ಸೆಪ್ಟನ್ನ ತಗೊಂಡು ಬರ್ತಾ ಇದೆ. ಅದೆಲ್ಲದಕ್ಕೂ ಕೂಡನೂನು ಒಂದು ಕಡೆಯಿಂದ ಖುಷಿ ಪಡೋದಾದ್ರೆ, ಒಂದು ಕಡೆಯಿಂದ ದುಃಖ ಆಗುತ್ತೆ. ಯಾಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಸ್ವತ್ತು ಅನ್ನೋ ಒಂದು ಕಾನ್ಸೆಪ್ಟ್ ತಂದು ಸುಮಾರು 5 ತಿಂಗಳು ಆಯ್ತು. 5 ತಿಂಗಳು ಆದ್ರೂ ಕೂಡನೂನು ಇವ್ರು ಇನ್ನೂನೂನು 1 ವಾರ, 1 ವಾರ, 1 ವಾರ ಅಂತ ಹೇಳ್ಬಿಟ್ಟು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇದು ಇವರಿಗೆ ಒಂದು ಟೈಮಿನ ವ್ಯಾಲ್ಯೂನೇ ಗೊತ್ತಿಲ್ಲದಂತಹ ಜನ ಇವರು ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಮನುಷ್ಯನ್ಗೆ ಇರಬೇಕಾಗಿರೋದು ಒಂದು ಟೈಮ್ ಸೆನ್ಸ್. ಆ ಟೈಮ್ ಸೆನ್ಸ್ ಏನೇನೇ ಇಲ್ಲ ಅಂತ ಅಂದ್ರೆ ಇವರು ಬೇರೆ ಆಡಳಿತ, ಒಂದು ಸರ್ಕಾರನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ಅವರಿಗೆ ಮಾತ್ರನೇನೆ ಅದು ಅರ್ಥ ಆಗ್ಬೇಕು. ಫ್ರೆಂಡ್ಸ್, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡನೂನು ಸಾಲ್ದು. ನಾನು ಒಂದೇ ಒಂದು ನ ಈ ಈ ಸ್ವತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ರೆ ಬೇರೆ ಯಾವುದೇ ವಿಡಿಯೋಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ನನಗೆ ಬರುವಂತಹ ಆಲ್ಮೋಸ್ಟ್ 99 ಅಲ್ಲ 100% ಕಾಲ್ಸ್ ಕೂಡನೂನು ಈ ಸ್ವತ್ತು, ಈ ಖಾತ, ಈ ಸ್ವತ್ತು, ಈ ಖಾತ ಅನ್ನೋ ಕಾಲ್ಸೇನೇನೆ ನನಗೆ ಬರ್ತಾ ಇರೋದು. ಅದರಿಂದ ಸುಮಾರು 1 ತಿಂಗಳಿಂದ ನಾನು ಈ ಖಾತ ಬಿಟ್ರೆ ಬೇರೆ ಯಾವುದೇ ವಿಡಿಯೋಸ್ ಕೂಡನೂನು ಹಾಕ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಜನ ಹೆಂಗಿದ್ದಾರೆ ಅಂತಂದ್ರೆ, ಒಂದು ಅಪ್ಡೇಟ್ಸ್ ಅಂತ ಹಾಕಂಗಿಲ್ಲ, ಒಂದು ಶುಭ ಸುದ್ದಿ ಅಂತ ಹಾಕಂಗಿಲ್ಲ. ಅದಕ್ಕೆ ಈ ಡಿಫ್ರೆಂಟ್ ಆದಂತಹ ಒಂದು ಕಮೆಂಟ್ಸ್ ಅನ್ನ ಹಾಕ್ತೀರಾ. ಯಾಕಂತಂದ್ರೆ ಅಲ್ಕಟ್ಟು ನನ್ನ ಮಕ್ಕಳೇ ಜಾಸ್ತಿ ಇದ್ದಾರೆ ಹೇಳ್ಬೇಕು ಅಂತ ಅಂದ್ರೆ. ಒಂದು ಯಾವುದೇ ಒಂದು ವಿಷಯನ್ನ ಅಟ್ಲೀಸ್ಟ್ ನಮ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಪಡಬೇಕು. ಆದ್ರೆ ನಿಮಗಿರೋ ಬುದ್ಧಿಗೆ ನಿಜವಾಗೂನು ಏನ್ ಹೇಳ್ಬೇಕು ಅಂತಲೂನು ನಾವು ಏನು ಎಲ್ಲರೂನು ನೀವು ನನ್ನ ಚಾನಲನ್ನ ನೋಡಿ ನನ್ನನ್ನು ಉದ್ಧಾರ ಮಾಡಿ ಅಂತಂದೇಳಿ ನಾನು ಯಾರ ಹತ್ರನೂ ಕೇಳ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಯಾರಿಗೆ ನನ್ನ ಮೇಲೆ ಇದೆ, ಅವರು ಖಂಡಿತ ನೋಡ್ತೀರಾ, ಖಂಡಿತ ಸಪೋರ್ಟ್ ಮಾಡ್ತೀರಾ. ಆದ್ರೆ ಈ ಕಾಲೆಳೆಯೋ ಜನ ಅಂತೂನು ಯಾವತ್ತಿಗೂ ಕಡಿಮೆನೂ ಆಗಲ್ಲ, ಆ ಬೇವರ್ಸಿಗಳ ಬುದ್ಧಿನೂ ಬಿಡಲ್ಲ. ಇದು ಒಂದು ಈ ಮನುಷ್ಯನ ಒಂದು ಹುಮ್ಮಸ್ಸನ್ನೇ ಕಡಿಮೆ ಮಾಡುತ್ತೆ ಇದು. ನಾವೇನೋ ಮಾಡಬೇಕು ಅಂತ ಹೋಗ್ತೀವಿ. ಆದ್ರೆ ಆ ಮಾಡೋದಕ್ಕೆ ಯಾಕಾಗಿ ಜನ ಮುಂದೆ ಬರಲ್ಲ ಅಂತ ಅಂದ್ರೆ, ಇದ್ರಲ್ಲೂ ಹೇಳ್ತೀನಿ ನೋಡಿ, ಈ ಸಾಮಾಜಿಕ ಕೆಲಸಗಳು, ಸಮಾಜ ಸೇವೆ ಅನ್ನೋದೊಂದು ಇದೆಯಲ್ಲ, ಇದು ಯಾಕೆ ಜನ ಯಾರು ಬರಲ್ಲ ಅಂತ ಅಂದ್ರೆ ಇದೇ ಉದ್ದೇಶ. ಸಮಾಜ ಸೇವೆ ಮಾಡೋದಕ್ಕೆ ಯಾರೂ ಬರಲ್ಲ. ಯಾಕಂದ್ರೆ ಕಾಲೆಳೆಯ ಜನ ಜಾಸ್ತಿ. ಬೆನ್ನು ಚೂರಿ ಹಾಕೋ ಜನ ಜಾಸ್ತಿ. ನಮ್ಮ ಕಷ್ಟ ನಮಗ್ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಆದ್ರೆ ಜನ ಅದನ್ನ ಖಂಡಿತ ಅರ್ಥಕೊಳ್ಳಲ್ಲ. ನಾನು ಸುಮಾರು ಇದ್ರಲ್ಲಿ ನೋಡಿದೀನಿ. ಯಾಕಂದ್ರೆ ಒಂದೊಂದು ನೋಡ್ತಾ ಇದ್ರೆ ಈ ಜನಗಳು ಯಾವ ರೀತಿಯಾಗಿದ್ದಾರೆ ಅಂತಂದ್ರೆ, ಅವರು ಮೈಂಡ್ ಸೆಟ್ ಯಾವ ತರ ಸೆಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡನೂನು ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ಸ್, ಇರ್ಲಿ, ಅದ್ರ ಬಗ್ಗೆ ಎಲ್ಲಾನು ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ, ಏನೂ ಇಲ್ಲ. ಯಾರಿಗೆಲ್ಲನೂನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ವಿಡಿಯೋಸನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ಸ್ವತ್ತು, ಈ ಖಾತಾ ಏನೇ ಇದ್ರೂ ಕೂಡನೂನು ಯಾರಿಗೆಲ್ಲನೂನು ಸರ್ವಿಸ್ ಬೇಕು ಅವರೆಲ್ಲರೂ ಕೂಡನೂನು ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಕೊಂಡು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ. ನಿಮಗೆ ಯಾವ ರೀತಿಯ ಸಪೋರ್ಟ್ ಬೇಕು ನಮ್ಮ ಆಫೀಸಿಂದ ನಿಮಗೆ ಸಿಗುತ್ತೆ. ಯಾಕಂದ್ರೆ ಬರೀ ಅಪ್ಲಿಕೇಶನ್ ಹಾಕೋದೇ ಅಲ್ಲ, ನಿಮಗೆ
ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ನಾವೇ ಖಾತಾ ಕೂಡನು ಮಾಡ್ಕೊಡ್ತೀವಿ. ಬಿ ಖಾತೆಯಿಂದ ಎ ಖಾತಾ ಆಗ್ಬೋದು, ಅಥವಾ ಪಂಚಾಯತಿ ಖಾತಾ ಆಗ್ಬೋದು, ಅಥವಾ ರೆವೆನ್ಯೂ ಖಾತಾ ಆಗ್ಬೋದು, ಅಥವಾ ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು. ಯಾವುದೇ ಒಂದು ಖಾತಾ ಬೇಕಾದ್ರೂ ಕೂಡನು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು. ಇನ್ನ ಒಂದು ಏನಂತ ಅಂದ್ರೆ, ತುಂಬಾ ಜನ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀರಾ. ನೀವು ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದ್ರೆ ಈ ಸ್ವತ್ತು ವೆಬ್ಸೈಟಿಗೆ ಹೋಗಿನೇನೆ ಸ್ಟೇಟಸ್ ಚೆಕ್ ಮಾಡಿ. ಯಾಕಂದ್ರೆ ನೀವು ಸಕಾಲ ಆಗ್ಬೋದು, ಅಥವಾ ಬೇರೆ ವೆಬ್ಸೈಟ್ ಅಲ್ಲಾಗ್ಬೋದು. ನೀವು ಚೆಕ್ ಮಾಡಕ್ ಹೋದ್ರೆ ಅಲ್ಲಿ ನಿಮ್ಮ ಸ್ಟೇಟಸ್ ಅನ್ನ ತೋರ್ಸಲ್ಲ. ಯಾಕಾಗಿ ಅಂದ್ರೆ ಸಕಾಲ ಜೊತೆ ನಮ್ಮ ಈ ಸ್ವತ್ತು 2.0 ಟೈಅಪ್ ಆಗಿಲ್ಲ. ಆ ಟೈಅಪ್ ಆಗಿದ್ರೆ ಮಾತ್ರನೇನೆ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ವೆಬ್ಸೈಟ್ ಇಂದ ಆ ವೆಬ್ಸೈಟಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಟ್ ಇಲ್ಲಿ ಸಕಾಲದಲ್ಲಿ ನಿಮ್ಗೆ ಯಾವುದೇ ತರಹದ ಇನ್ಫಾರ್ಮೇಶನ್ ಸಿಗೋದಿಲ್ಲ. ನೀವೇನಿದ್ರು ಕೂಡನು ಈ ಸ್ವತ್ತುನಲ್ಲೇನೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು. ಒಂದು. ಇನ್ನೊಂದೇನಂತ ಅಂದ್ರೆ ನಿಮ್ಗೆ ನೀವೇನೇ ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡನು ನಿಮ್ಗೆ ಆಲ್ರೆಡಿ ಇನ್ ಪ್ರೋಗ್ರೆಸ್ PDO ಲಾಗಿನ್ಗೆ ವೇಟಿಂಗ್ ಅಂತಲೇನೆ ತೋರಿಸ್ತಾ ಇದೆ. ಯಾಕಂದ್ರೆ PDO ಆಕ್ಸೆಸ್ ಬಿಡಬೇಕು, ಪ್ರೆಸಿಡೆಂಟ್ ಆಕ್ಸೆಸ್ ಬಿಡಬೇಕು. ಇವೆರಡೇ ಇರೋದು. ಇವೆರಡು ಆಯ್ತು ಅಂತಂದ್ರೆ ನಿಮ್ಗೆ ಈ ಖಾತಾ ರೆಡಿ. ಇವೆರಡಕ್ಕೋಸ್ಕರನೇನೆ ಇವಾಗ ವೆಯ್ಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಇದು ಹೇಳೋದು, ನನ್ನ ಅನುಭವ ಹೇಳ್ತಿರೋದು, ಈ ಸ್ವತ್ತು 2.0 ಆಲ್ಮೋಸ್ಟ್ ಈಸ್ ಕ್ಲಿಯರ್ಡ್. ಯಾಕಂದ್ರೆ ನಿಮ್ಗೆ ಪ್ರತಿಯೊಂದು 100% ಆಕ್ಸೆಸ್ ಈಸ್ ಗುಡ್. ಎಲ್ಲ ರೀತಿಯ ಆಕ್ಸೆಸ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಈ ಸ್ವತ್ತು 2.0 ನಲ್ಲಿ. ಯಾಕಂದ್ರೆ ನಾನು ಪ್ರತಿದಿನ ಅಪ್ಲಿಕೇಶನ್ ಹಾಕ್ತಿದ್ದೀನಲ್ವಾ, ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀವು ಆ ಈ ಸ್ವತ್ತು 2.0 ನಲ್ಲಿ ಯಾವುದೇ ತರ ಟೆಕ್ನಿಕಲ್ ಇಶ್ಯೂಸ್ ಇವಾಗ ಇಲ್ಲ. ಎಲ್ಲ ಕೂಡ ಸಾರ್ಟ್ ಔಟ್ ಆಗಿದೆ. ಇನ್ನೇನಿದ್ರು ಕೂಡ ನಿಮ್ಗೆ PDO ಮತ್ತೆ ಪ್ರೆಸಿಡೆಂಟ್ ಲಾಗಿನ್ 2 ಮಾತ್ರನೇನೆ ಬಾಕಿ ಇದೆ. ಅವೆರಡು ಕೂಡ ನಿಮ್ಗೆ ಇನ್ನೇನು ಕೆಲವು ದಿನಗಳಲ್ಲಿ, ವಾರಗಳಲ್ಲ, ತಿಂಗಳುಗಳಲ್ಲ, ಕೆಲವೇ ದಿನಗಳಲ್ಲಿ ನಿಮ್ಗೆ ಖಾತಾ ಇಶ್ಯೂ ಮಾಡ್ಲಿಕ್ಕೆ ಕೂಡ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಯಾರು ಕೂಡ ನಾವು ಅಪ್ಲಿಕೇಶನ್ ಹಾಕೋದು ಬೇಡ, ಇನ್ನು ಅವ್ರಿಗಾಗಿಲ್ಲ ಇವ್ರಿಗಾಗಿಲ್ಲ, ಅಪ್ಲಿಕೇಶನ್ ಹಾಕಿರೋರಿಗೆ ಆಗಿಲ್ಲ, ನಾವ್ಯಾಕೆ ಹಾಕಬೇಕು ಅಂತಂದೇಳಿ ಖಂಡಿತ ನೆಗ್ಲಿಜೆನ್ಸಿ ಮಾಡೋಕ್ಕೋಗ್ಬಿಡಿ. ಪ್ರತಿಯೊಬ್ಬರು ಕೂಡ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ಪಕ್ಕಾ ಡಾಕ್ಯುಮೆಂಟ್ ಇತ್ತು ಅಂದರೆ ನಿಮ್ಮ ಸೀನಿಯಾರಿಟಿ ವೈಸು ಅದೇನು ಪುಷಪ್ ಮಾಡಬೇಕು ನಾವು ಕೂಡ ನಮ್ಮ ಕಡೆಯಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಫಾಲೋ ಅಪ್ ಕೂಡ ಮಾಡಿ ಖಾತಾ ತರಿಸ್ತೀವಿ. ಮತ್ತು ಅಲ್ಲೂ ಕೂಡ ನಿಮಗೆ ಫಾಲೋ ಅಪ್ ಅನ್ನೋದೊಂದು ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಹೇಳ್ತಾರಲ್ಲ, ಫಸ್ಟ್ ಕಮ್ಮರ್ ಇಸ್ ಫಸ್ಟ್ ಸರ್ವರ್ ಅಂತ ಹೇಳ್ಬಿಟ್ಟು ಆ ಥರ ಇರುತ್ತೆ. ಇಲ್ಲಿ ನೀವು ದಿನೇ ವೆಯ್ಟ್ ಮಾಡಿದಷ್ಟು ಕೂಡ ನಿಮಗೆ ಡಿಲೇ ಆಗುತ್ತೆ. ಯಾಕಂದರೆ ನಾಳೆ ಯಾವ ಸರ್ಕಾರ ಬರುತ್ತೋ ಏನು ಬರುತ್ತೋ ನಿಮಗೇನೆ ನಾಳೆ ಅದರ ಎಫೆಕ್ಟ್ ಇರೋದು. ಆದ್ದರಿಂದ ಯಾರು ಕೂಡ ನೆಗ್ಲಿಜೆನ್ಸಿಯನ್ನು ಮಾಡೋಕ್ಕೋಗ್ಬಿಡಿ. ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲಿಕೇಶನನ್ನು ಹಾಕಿಬಿಟ್ಟು ಅಕ್ನಾಲಜ್ಮೆಂಟು ಮತ್ತು ಡ್ರಾಫ್ಟ್ ಖಾತಾ ಎರಡೂ ಕೂಡ ನೀವು ಕೈಯಲ್ಲಿ ಇಟ್ಕೊಂಡ್ರೆ 100% ನಿಮಗೆ ಖಾತಾ ಸಿಗೋದಂತೂ ಗ್ಯಾರಂಟಿ. ಸ್ವಲ್ಪ ದಿನ ಲೇಟ್ ಆಗ್ಬೋದು, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ತರಹದ ನಿಮಗೆ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ. ಗೌರ್ನಮೆಂಟಿಂದ ನಿಮಗೆ ಯಾವುದೇ ತರಹ ಅಡೆತಡೆ ಇಲ್ಲ. ಎಲ್ಲವೂ ಕೂಡ ನಿಮಗೆ 100% ಕ್ಲಿಯರ್ ಆಗಿದೆ. ಅದರಿಂದಲೇ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿಸಿ ಡ್ರಾಫ್ಟ್ ಖಾತಾ ಮತ್ತು ಅಕ್ನಾಲಜ್ಮೆಂಟನ್ನು ಕೈಯಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಕಡೆಯಿಂದ ಬೇಕಾದರೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಪಂಚಾಯತಿದು, ರೆವೆನ್ಯೂದು, BBMPದು, ಬಿ ಖಾತೆಯಿಂದ ಎ ಖಾತಾದ್ದು, BBMPಯಲ್ಲಿ ಮತ್ತು ನಗರಸಭೆ, ಪುರಸಭೆ ಎಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಪ್ಲಸ್ ನಿಮಗೆ ರಿಯಲ್ ಎಸ್ಟೇಟ್ ಸರ್ವಿಸ್ ಏನೇ ಬೇಕಂದ್ರೂ ಕೂಡ ನಮ್ಮ ಆಫೀಸಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲನೂ ರಿಯಲ್ ಎಸ್ಟೇಟ್ ಸರ್ವಿಸ್ ಬೇಕೋ ನಮ್ಮ ಆಫೀಸಿಗೆ ನೀವು ವಿಸಿಟ್ ಮಾಡಿ, ಅಥವಾ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಏನಾದರೂ ಇದಿತ್ತು ಅಂತಂದರೆ ನೀವು ಕಸ್ಟಮರ್ ಕೇರಿಗಾದ್ರೂ ಫೋನ್ ಮಾಡ್ಕೊಳ್ಬೋದು. ಯಾಕಂದರೆ ನೀವು ನನಗೆ ಆ ಥರ ಎನ್ಕ್ವೈರಿ ಇತ್ತು ಅಂತಂದರೆ, ನನಗೆ ನಿಮ್ಗೇನಾದರೂ ಸರ್ವಿಸ್ ರಿಲೇಟೆಡ್ ಇತ್ತು ಅಂತಂದರೆ ನನಗೆ ಕಾಲ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.